ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕ್ರೆಡಿಟ್ ಕಾರ್ಡ್ ತಗೊಳ್ಳೋ ಪ್ಲಾನ್ ಇದೆ, ಆದರೆ ಇದುವರೆಗೆ ಕ್ರೆಡಿಟ್ ಕಾರ್ಡ್ ಬಳಸಿರೋ ಎಕ್ಸ್ಪೀರಿಯನ್ಸೇ ಇಲ್ಲ. ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಜಾಸ್ತಿನೇ ಇಲ್ಲ. ಹಾಗಾಗಿ ನಮಗೆ ಕ್ರೆಡಿಟ್ ಕಾರ್ಡ್ ಯಾರು ಕೊಡ್ತಾ ಇಲ್ಲ ಅನ್ನೋ ಕಷ್ಟ ಇರೋರಿಗೆ ಝೆಟ್ ಒಂದು ಅದ್ಭುತ ಆಪರ್ಚುನಿಟಿ ತಂದಿದೆ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದರಷ್ಟೇ ಅಲ್ಲ, ಸ್ಯಾಲರಿ ಸ್ಲಿಪ್ ಸೇರಿದಂತೆ ಯಾವುದೇ ಇನ್ಕಮ್ ಪ್ರೂಫ್ ಇಲ್ಲದೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ತಗೋಬಹುದು. ಅಲ್ಲದೆ ಇದು ರೆಗ್ಯುಲರ್ ಕ್ರೆಡಿಟ್ ಕಾರ್ಡ್ ಅಲ್ಲ, ಇಲ್ಲೊಂದು ವಿಶೇಷ ಫೀಚರ್ ಇರುವಂತಹ ಕ್ರೆಡಿಟ್ ಕಾರ್ಡ್ ಇದು. 2-in-1 ಕ್ರೆಡಿಟ್ ಕಾರ್ಡ್. ಹಾಗಿದ್ರೆ ಏನಿದು ವಿಶೇಷ ಫೀಚರ್? ಇನ್ಕಮ್ ಪ್ರೂಫೇ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಸಿಗೋದು ಹೇಗೆ, ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ, ಎಲ್ಲವನ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂತ ಇರೋರು, ಸಿಗ್ತಾ ಇಲ್ಲ ಅಂತಿರೋರು, ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇರೋರ್ಗೂ ಕೂಡ ಇದು ಅನುಕೂಲ ಆಗ್ಬೋದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬಂತು SBM ಝೆಟ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಕೆ ಅಂತಲೇ ಡಿಸೈನ್ ಆಗಿರೋ ಕಾರ್ಡ್ ಇದು. ಇದೇ ಕಾರಣಕ್ಕೆ ಕಮ್ಮಿ ಕ್ರೆಡಿಟ್ ಸ್ಕೋರ್ ಇರೋರಿಗೂ ಅಥವಾ ಕ್ರೆಡಿಟ್ ಹಿಸ್ಟ್ರಿನೇ ಇಲ್ಲ, ಕ್ರೆಡಿಟ್ ಸ್ಕೋರ್ ಶುರುನೇ ಆಗಿಲ್ಲ, ಫ್ರೆಷರ್ಸ್ ಅನ್ನೋರಿಗೂ ಇದು ಅನ್ವಯ ಸಿಗುತ್ತೆ. ಆಗಲೇ ಹೇಳಿದ ಹಾಗೆ ಸ್ಯಾಲ್ರಿ ಸ್ಲಿಪ್ ಸೇರಿದಂತೆ ಯಾವುದೇ ಇನ್ಕಮ್ ಪ್ರೂಫ್ ಇಲ್ಲದೆ ಈ ಕಾರ್ಡ್ ತಗೋಬಹುದು. ಯಾಕಂದ್ರೆ ಕಡಿಮೆ ಕ್ರೆಡಿಟ್ ಸ್ಕೋರ್ನಿಂದ ಸಾಲ ಸಿಗದೆ ಪರದಾಡೋ ಜನರಿಗೆ ಸಾಲ ಸಿಗುವಂತೆ ಮಾಡಿ, ಅವರ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡಿ, ಫಿನಾನ್ಷಿಯಲ್ ಹೆಲ್ತ್ ಇಂಪ್ರೂವ್ ಮಾಡೋಕೆ ಅಂತಲೇ ಡಿಸೈನ್ ಆಗಿರೋ ಕಾರ್ಡ್ ಇದು. ಇದೇ ಕಾರಣಕ್ಕೆ 100% ಎಲ್ರಿಗೂ ಈ ಕ್ರೆಡಿಟ್ ಕಾರ್ಡ್ ಅಪ್ರೂವಲ್ ಆಗುತ್ತೆ. ಜೊತೆಗೆ ಲೈಫ್ ಟೈಮ್ ಫ್ರೀ ಕೂಡ ಇದೆ. ಅಂದರೆ ಆ್ಯನ್ಯುವಲ್ ಫೀಸ್ ಆಗಲಿ, ಹಿಡನ್ ಚಾರ್ಜಸ್ ಆಗಲಿ ಇರೋದಿಲ್ಲ. ಜೊತೆಗೆ ಈ ಕಾರ್ಡ್ ಬಳಸೋಕೆ ಶುರು ಮಾಡಿದ 30 ದಿನಕ್ಕೆ ಕ್ರೆಡಿಟ್ ಸ್ಕೋರ್ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ಕಾಣಬಹುದು. ಇದರ ಬಳಕೆಯಿಂದ ಬಹಳ ಈಸಿಯಾಗಿ, ಫಾಸ್ಟಾಗಿ 750ಕ್ಕಿಂತ ಜಾಸ್ತಿ ಕ್ರೆಡಿಟ್ ಸ್ಕೋರನ್ನು ಗಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ಬೋದು. ಹಾಗಿದ್ರೆ ಇದು ಹೇಗೆ ಸಾಧ್ಯ? ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡೋ ಫೀಚರ್ ಯಾವುದು? 2-in-1 ಕ್ರೆಡಿಟ್ ಕಾರ್ಡ್. ಝೆಟ್ ಕ್ರೆಡಿಟ್ ಕಾರ್ಡ್ನ ಸ್ಪೆಷಾಲಿಟಿ ಏನು ಅಂದರೆ FD ಅಥವಾ ಫಿಕ್ಸೆಡ್ ಡೆಪಾಸಿಟ್ ಫೀಚರ್ ಇರೋದು. ಸ್ಟೇಟ್ ಬ್ಯಾಂಕ್ ಆಫ್ ಮಾರಿಷಸ್ SBMನಲ್ಲಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಬುಕ್ ಮಾಡಿದಾಗ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಹಾಗಂತ ಈ FD ಬುಕ್ ಮಾಡೋಕೆ ಬ್ಯಾಂಕ್ಗೆ ಹೋಗಬೇಕು ಅಂತಿಲ್ಲ. ಝೆಟ್ ಆ್ಯಪ್ನಲ್ಲೇ FD ಬುಕ್ ಮಾಡಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ಕಾರ್ಡ್ ತಗೋಬೋದು. ಕಾರ್ಡ್ ಬರೋಕ್ಕೂ ಮುಂಚೆನೆ FD ಬುಕ್ ಮಾಡಿದಾಗಲೇ ಇನ್ಸ್ಟೆಂಟ್ ವರ್ಚುವಲ್ ಕಾರ್ಡ್ ಕೂಡ ಸಿಗುತ್ತೆ. ಸೊ ಡೇ 1ನಿಂದಲೇ ಕ್ರೆಡಿಟ್ ಕಾರ್ಡನ್ನು ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಡ್ಬೋದು. ಆಮೇಲೆ ಫಿಸಿಕಲ್ ಕಾರ್ಡ್ ಬರುತ್ತೆ ನಿಧಾನಕ್ಕೆ. ಜೊತೆಗೆ FD ಅಂದ ತಕ್ಷಣ ದೊಡ್ಡ ಅಮೌಂಟ್ ಇಡಬೇಕು ಅಂತಿಲ್ಲ. ಈ ಕ್ರೆಡಿಟ್ ಕಾರ್ಡ್ ಉದ್ದೇಶವೇ ಸಾಲ ಸಿಗದೆ ಇರೋರಿಗೆ ಸಾಲ ಸಿಗುವಂತೆ ಮಾಡೋದಕ್ಕಾಗಿ ಅಂತ ಆ ರೀತಿ ಫೀಚರ್ ಡಿಸೈನ್ ಮಾಡಿರೋದ್ರಿಂದ ಕೇವಲ 5,000 ರೂಪಾಯಿ ಮೂಲಕ FD ಶುರು ಮಾಡ್ಬೋದು. ಅದೇ ನೀವು ಕ್ರೆಡಿಟ್ ಕಾರ್ಡ್ ತಗೊಳ್ಳೋಕೆ ಕೊಡೋ ಗ್ಯಾರಂಟಿ. ಜೊತೆಗೆ FD ಅಂದರೆ ಸುಮ್ಮನೆ ನೀವು ಕಾರ್ಡ್ ತಗೊಳ್ಳೋಕ್ಕೆ ದುಡ್ಡು ಕೊಟ್ಟು ಕಾರ್ಡ್ ತೊಗೊಂಬಂದಂಗಲ್ಲ, ಅವರಿಗೆ ದುಡ್ಡು ಕೊಟ್ಟು ಬಂದಂಗಲ್ಲ. FDನೇ ಪ್ರಾಪರ್ FDನೇ. ನಿಮಗೆ ಅದಕ್ಕೆ ಬಡ್ಡಿ ಕೂಡ 7% ವರೆಗೆ ಬಡ್ಡಿ ಕೂಡ ಬರ್ತಾ ಇರುತ್ತೆ. ಸೊ ಸಣ್ಣ ಅಮೌಂಟನ್ನು ಸೇವ್ ಮಾಡಿ ಅದರಿಂದ ರಿಟರ್ನ್ಸ್ ಪಡ್ಕೊಂಡಂಗೂ ಆಗುತ್ತೆ. ಏನೋ ಒಂದು ವೇಳೆ FDನಲ್ಲಿ ಜಾಸ್ತಿ ಮೊತ್ತದ ಹಣ ಇಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಇಡ್ಬೋದು. ಯಾಕಂದರೆ ಆಗಲೇ ಹೇಳಿದ ಹಾಗೆ ಇದು RBI ಲೈಸೆನ್ಸ್ಡ್ ಪ್ರಾಪರ್ ಬ್ಯಾಂಕ್. ಜೊತೆಗೆ ಇದರಲ್ಲಿಡೋ ಡೆಪಾಸಿಟ್ಗಳಿಗೂ RBIನ DICGCಯ ಇನ್ಶೂರೆನ್ಸ್ ಸಿಗುತ್ತೆ. ಜೊತೆಗೆ ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ತೆಗೆದುಕೊಳ್ಳೋ ಸಾಲವನ್ನು ಲೋ ರಿಸ್ಕ್ ಕ್ರೆಡಿಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂದರೆ ನಾವಿಡೋ ಹಣವೇ ಕೊಲ್ಯಾಟರಲ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಲೋ ರಿಸ್ಕ್ ಕ್ರೆಡಿಟ್ ಆಗಿರೋದ್ರಿಂದ, ಜೊತೆಗೆ ಇಂಟ್ರೆಸ್ಟ್ ಕೂಡ ಬರೋದ್ರಿಂದ ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ರೆಗ್ಯುಲರ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಹೋದ್ರೂ ಕೂಡ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಅಲ್ಲದೆ ಜವಾಬ್ದಾರಿಯಿಂದ ಕಾರ್ಡ್ ಬಳಸಿದ್ರೆ, ಅಂದರೆ ಇನ್ ಟೈಮ್ ಪೇಮೆಂಟ್ ಮಾಡ್ತಾ ಹೋದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ಇನ್ನು ನೀವು FDನಲ್ಲಿ ಎಷ್ಟು ಹಣ ಇಟ್ಟಿರ್ತೀರೋ ಅದರ 90% ವರೆಗೆ ನಿಮ್ಮ ಕ್ರೆಡಿಟ್ ಲಿಮಿಟ್ ಇರುತ್ತೆ. ಉದಾಹರಣೆಗೆ ನೀವು 5,000 ರೂಪಾಯಿ ಇಟ್ಟಿದ್ರೆ ಸ್ಪೆಂಡಿಂಗ್ ಲಿಮಿಟ್ 4,500 ರೂಪಾಯಿ ಇರುತ್ತೆ. 1,00,000 ರೂಪಾಯಿ ಇಟ್ಟಿದ್ರೆ 90,000 ರೂಪಾಯಿವರೆಗೂ ನೀವು ಕ್ರೆಡಿಟ್ ಕಾರ್ಡನ್ನು ಸ್ವೈಪ್ ಮಾಡ್ಬೋದು. ಸೊ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್, ಅದಕ್ಕೆ ಬಡ್ಡಿನೂ ಬರ್ತಿರುತ್ತೆ, ಪ್ಲಸ್ ಸ್ಪೆಂಡಿಂಗ್ ಲಿಮಿಟನ್ನು ಕೂಡ ನಾವೇ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಕ್ರೆಡಿಟ್ ಸ್ಕೋರ್ ಕೂಡ ಇದರಿಂದ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಇಂಪ್ರೂವ್ ಆಗ್ತಾ ಹೋದಾಗೂ ಕೂಡ, ರೀಪೇಮೆಂಟ್ ಎಲ್ಲ ಈ ಬಿಲ್ಗಳದ್ದು ಚೆನ್ನಾಗಿ ಆಗ್ತಾ ಹೋದಾಗೂ ಕೂಡ. ಹಾಗಂತ ಈ ಕಾರ್ಡ್ನಲ್ಲಿರೋದು ಇಷ್ಟೇ ಫೀಚರ್ಸ್ ಅಲ್ಲ, UPIನಿಂದ ಪೇಮೆಂಟ್ಸ್ ಮಾಡ್ಬೋದು. 21,000 ರೂಪಾಯಿ ಮೌಲ್ಯದ ಜಾಯ್ನಿಂಗ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಈ ಝೆಟ್ ಕ್ರೆಡಿಟ್ ಕಾರ್ಡ್ ಒಂದು UPI ಎನೇಬಲ್ಡ್ ರೂಪೇ ಕ್ರೆಡಿಟ್ ಕಾರ್ಡ್. ಅಂದರೆ ಗೂಗಲ್ ಪೇ, ಫೋನ್ ಪೇ ಸೇರಿದ ಹಾಗೆ ಯಾವುದೇ UPI ಆ್ಯಪ್ಗೆ ನೀವು ಕ್ರೆಡಿಟ್ ಕಾರ್ಡ್ ಸಿಂಕ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು. ಜೊತೆಗೆ ರೆಗ್ಯುಲರ್ ಕ್ರೆಡಿಟ್ ಕಾರ್ಡ್ಗಳಿಗೆ ಸಿಗೋ ಬೇಕಾದಷ್ಟು ಆಫರ್ಸ್ ಈ ಕಾರ್ಡ್ಗೂ ಅನ್ವಯ ಆಗುತ್ತೆ. ಇದರಿಂದ ಪೇಮೆಂಟ್ ಮಾಡಿ ನೀವು ಮಿಂತ್ರಾ, ಫ್ಲಿಪ್ಕಾರ್ಟ್, ಅಮೆಝಾನ್,
ಬುಕ್ ಮೈ ಶೋ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ ಟು 20% ವರೆಗೂ ಡಿಸ್ಕೌಂಟ್ ಪಡ್ಕೋಬಹುದು. ಈ ರೀತಿ ಹತ್ತತ್ರ 21,000 ರೂಪಾಯಿ ಮೌಲ್ಯದ ಜಾಯ್ನಿಂಗ್ ಬೆನಿಫಿಟ್ಸ್ ಕೂಡ ಕೊಡ್ತಿದ್ದೀವಿ ಅಂತ ಕಂಪನಿ ಹೇಳ್ತಾ ಇದೆ. ಸೊ ನೀವು ಸಿನಿಮಾ ಟಿಕೆಟ್, ಶಾಪಿಂಗ್ ಸೇರಿದ ಹಾಗೆ ಸಾಕಷ್ಟು ಪೇಮೆಂಟ್ಗಳಲ್ಲಿ ದೊಡ್ಡ ಮೊತ್ತದ ಸೇವಿಂಗ್ಸ್ ಕೂಡ ಮಾಡೋಕೆ ನಿಮಗಿದು ಯೂಸ್ ಆಗ್ಬೋದು. ಏನೋ ಯಾವುದೇ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದೆ ಇರೋರ್ಗೂ ಕೂಡ ಸಿಗುತ್ತೆ. 100% ಅಪ್ರೂವಲ್ ಗ್ಯಾರಂಟಿ, ಕಾರ್ಡ್ ಅನ್ನೇ ಮುಟ್ಟದೆ UPI ಪೇಮೆಂಟ್ ಮಾಡಬಹುದು. ಜೊತೆಗೆ 750+ ಮುಂದಕ್ಕೆ ಕ್ರೆಡಿಟ್ ಸ್ಕೋರ್ ತಗೊಂಡು ಹೋಗೋಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಇನ್ಸ್ಟೆಂಟ್ ವರ್ಚುವಲ್ ಕಾರ್ಡ್ ಸಿಗುತ್ತೆ. ಫಿಕ್ಸೆಡ್ ಡೆಪಾಸಿಟ್ ಕೂಡ ಇಡಬಹುದು. ಜೊತೆಗೆ ಆ ಫಿಕ್ಸೆಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ಗೆ ಗ್ಯಾರಂಟಿ ಮಾತ್ರ ಅಲ್ಲ, ಅದಕ್ಕೆ ಬಡ್ಡಿ ಕೂಡ ಬರ್ತಾ ಆ ಅಮೌಂಟ್ ಗ್ರೋ ಆಗ್ತಲೂ ಹೋಗ್ತಿರುತ್ತೆ. ಸಾಕಷ್ಟು ಜಾಯ್ನಿಂಗ್ ಬೆನಿಫಿಟ್ಸ್ ಕೂಡ ಇದೆ. ಜೊತೆಗೆ ಈ ಕಾರ್ಡ್ ಇದೆಯಲ್ಲ, ಪರ್ಟಿಕ್ಯುಲರ್ ಕಾರ್ಡ್, ಇದು SBM, ಸ್ಟೇಟ್ ಬ್ಯಾಂಕ್ ಆಫ್ ಮಾರಿಷಸ್ ಮತ್ತು ZTAP ನ ಎಕ್ಸ್ಕ್ಲೂಸಿವ್ ಕಾರ್ಡ್ ಇದು. ಅವರ ಟೈಪ್ನ ಎಕ್ಸ್ಕ್ಲೂಸಿವ್ ಕಾರ್ಡ್ ಇದು, ಇವ್ರ ಹತ್ರ ಮಾತ್ರ ಇರೋದು. ಈಗ ಆಲ್ರೆಡಿ 5 ಲಕ್ಷಕ್ಕೂ ಅಧಿಕ ಯೂಸರ್ಸ್ ZTAP ಮೂಲಕ, ಅವರ ಕ್ರೆಡಿಟ್ ಕಾರ್ಡ್ಸ್ ಮೂಲಕ ತಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಾರ್ಡ್ ತಗೊಳ್ಳೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿ ಲಿಂಕ್ ಬಳಸಿ ZTAP ಡೌನ್ಲೋಡ್ ಮಾಡಬಹುದು. ಅದರಲ್ಲಿ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿದಾಗ OTP ಬರುತ್ತೆ. OTP ಹಾಕಿದ್ರೆ ಲಾಗಿನ್ ಆಗ್ಬೋದು. ನಂತರ ನಿಮ್ಮ ಪ್ಯಾನ್ ಕಾರ್ಡ್, ಹೆಸರು, ಇಮೇಲ್ ID, ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಎಂಟರ್ ಮಾಡಿದ್ಮೇಲೆ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅದನ್ನು ಕೂಡ ಚೆಕ್ ಮಾಡ್ಬೋದು. ಆ್ಯಪ್ನ ಹೋಮ್ ಪೇಜ್ನ ಟಾಪ್ನಲ್ಲೇ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋ ಆಪ್ಷನ್ ಕೂಡ ಇರುತ್ತೆ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು. ಅದಾದ್ಮೇಲೆ ಅಪ್ಲಿಕೇಶನ್ ಪ್ರೋಸೆಸ್ ನಲ್ಲಿ ಜಸ್ಟ್ ನಿಮಗೆ ಎಷ್ಟು ಕ್ರೆಡಿಟ್ ಲಿಮಿಟ್ ಬೇಕು ಕಾರ್ಡ್ನಲ್ಲಿ ಅಷ್ಟು ಅಮೌಂಟ್ ನ FD ಇಡೋಕೆ ನೀವು ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ, ಅಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡಬಹುದು. ಆಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಡಬೇಕು. ಅವಾಗ ಅವೈಲೇಬಲ್ ಪೇಮೆಂಟ್ ಆಪ್ಷನ್ಸ್ ನಲ್ಲಿ UPI ಮತ್ತು ನೆಟ್ ಬ್ಯಾಂಕಿಂಗ್ ಆಪ್ಷನ್ ತೋರಿಸುತ್ತೆ. ಅದರ ಮೂಲಕ ನೀವು ನಿಮ್ಮ FD ಇಡೋದಕ್ಕೆ ನೀವು ಅಲ್ಲಿ ಪೇಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದು. ಅಲ್ಲಿ ನೀವು ಪೇಮೆಂಟ್ ಕಂಪ್ಲೀಟ್ ಮಾಡ್ತಿದ್ದ ಹಾಗೆ ಮತ್ತು ಉಳಿಯೋದು ಕೇವಲ ವಿಡಿಯೋ KYC ಮಾತ್ರ. ಬ್ಯಾಂಕ್ ಜೊತೆಗೆ ನೀವು ವಿಡಿಯೋ KYC ಅನ್ನ ಮಾಡೋದಿರುತ್ತೆ. ಅಲ್ಲಿ ಸ್ಟಾರ್ಟ್ ವಿಡಿಯೋ KYC ಕಾಲ್ ಅಂತ ನೀವು ಕೊಡಬಹುದು. ಇಮಿಡಿಯೇಟ್ಲಿ ನೀವು ಅವಾಗಲೇ ಸ್ಟಾರ್ಟ್ ಮಾಡಬಹುದು, ಅಥವಾ ಶೆಡ್ಯೂಲ್ ಎ ಕಾಲ್ ಫಾರ್ ಲೇಟರ್ ಅಂತ ಕೊಟ್ಟು ನಿಮಗೆ ಬೇಕಾದ ಡೇಟ್ ಮತ್ತು ಟೈಮ್ ಸ್ಲಾಟ್ ನಲ್ಲಿ ನೀವು ವಿಡಿಯೋ KYC ನ ಶೆಡ್ಯೂಲಿಂಗ್ ಮಾಡ್ಕೋಬಹುದು. ಆದ್ರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ನಿಮ್ಮ ಅಡ್ರೆಸ್ ನೀವು ಈ ಕ್ಷಣಕ್ಕಿರೋ ಲೊಕೇಶನ್ ಅನ್ನ ಮ್ಯಾಚ್ ಆಗಲೇಬೇಕಾಗುತ್ತೆ. ವಿಡಿಯೋ KYC ವರ್ಕ್ ಆಗಬೇಕು ಅಂದ್ರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಇಷ್ಟಾಗಿ ನೀವು ವಿಡಿಯೋ KYC ಅನ್ನ ಮುಗಿಸ್ತಾ ಇದ್ದ ಹಾಗೆ ನಿಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಕ್ರೆಡಿಟ್ ಕಾರ್ಡ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ವೆರಿಫಿಕೇಶನ್ಗೆ 24 ರಿಂದ 48 ಗಂಟೆಗಳ ಟೈಮ್ ಅಷ್ಟೇ ತಗೊಳುತ್ತೆ. ಇನ್ ಕೇಸ್ ಇಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರೋದೇ ಇಲ್ಲ. ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ ಕೇಸ್ ಆಡಿಟರ್ ಕಡೆಯಿಂದ ಅಬ್ಜೆಕ್ಷನ್ ಬಂದು ರಿಜೆಕ್ಟ್ ಆಯಿತು ಅಂದ್ರೂ ಕೂಡ 48 ರಿಂದ 72 ಗಂಟೆಗಳ ಒಳಗೆ ನಿಮ್ಮ FD ಅಮೌಂಟ್ಗೆ ನೀವು ಫಂಡ್ಸ್ ಟ್ರಾನ್ಸ್ಫರ್ ಮಾಡಿರ್ತೀರಿ, ಅದು ನಿಮ್ಮ ಸೋರ್ಸ್ ಅಕೌಂಟ್ಗೆ ವಾಪಸ್ ರೀಫಂಡ್ ಕೂಡ ಆಗುತ್ತೆ. ಇಲ್ಲ ನಿಮ್ದೆಲ್ಲ ಡಾಕ್ಯುಮೆಂಟ್ ಸರಿಯಾಗಿತ್ತು, ಸಕ್ಸಸ್ಫುಲ್ ಆಗಿ ನಿಮ್ಮ ಅಪ್ಲಿಕೇಶನ್ ಮೂವ್ ಆಯಿತು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ಬಿಡುತ್ತೆ. ಸೊ ನಿಮಗೂ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅಪ್ಲೈ ಮಾಡಿ ನೀವು ಕೂಡ ಈ ಕಾರ್ಡ್ ಅನ್ನ ಪಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.